ದರ್ಶನ್ ಹೊರಬರುವವರೆಗೂ ಅವರ ಫ್ಯಾನ್ಸ್ ಯಾವುದೇ ನಟರ ಸಿನಿಮಾ ನೋಡಲ್ವಂತೆ. ಧ್ರುವ ಸರ್ಜಾ ನೀಡಿದ್ರು ಮಾರ್ಮಿಕ ಉತ್ತರ. ಏನಿದು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿನ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದು ಕೊಲೆ ಮಾಡಿದ್ದಾರೆ. ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲವಾದಂತಹ ಮೆಸೇಜನ್ನು ಮಾಡ್ತಾ ಇರ್ತಾರಂತೆ. ಸೊ ಇಷ್ಟೇ ಅಕೌಂಟ್ನ ಡಿಲೀಟ್ನ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂತಹ ಮೆಸೇಜ್ನ ರೇಣುಕಾಸ್ವಾಮಿ ಎಂಬುವರು ಮಾಡ್ತಾ ಇರ್ತಾರಂತೆ. ಸೊ ಈ ವಿಷಯ ತಿಳಿದ ದರ್ಶನ್ ಅವರು ರೇಣುಕಾಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಕರೆತಂದು ಬೆದರಿಕೆಯನ್ನು ಮಾಡೋದಕ್ಕೆ ಹೋಗಿ ಕೊಲೆಯನ್ನು ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸೊ ಕೊಲೆಯನ್ನು ಮಾಡಬೇಕಾದ್ರೆ ದರ್ಶನ್ ಅವರು ಇದ್ರಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇವಾಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಮತ್ತೆ ಅವರ ಗ್ಯಾಂಗ್ ಜೈಲಿನಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ವಿಷಯ ಕೇಳಿದ ತಕ್ಷಣ ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಕೂಡ ಇಡೀ ಕರ್ನಾಟಕವೇ ಶಾಕ್ ಆಗಿತ್ತು. ಹಾಗೆ ಸ್ಯಾಂಡಲ್ವುಡ್ನಲ್ಲಿರುವಂತಹ ನಟ ನಟಿಯರು ಕೂಡ ತುಂಬಾ ಶಾಕ್ ಆಗಿದ್ರು. ಯಾಕಂದರೆ ದರ್ಶನ್ ಅವರು ಮಹಾನ್ ನಟ, ಅಂದರೆ ಒಂದು ದೊಡ್ಡ ನಟ ಅಂತಲೇ ಹೇಳ್ಬೋದು. ಸೊ ಅವ್ರ ಫ್ಯಾನ್ಗಂತೂ ತುಂಬಾ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಅವ್ರ ಫ್ಯಾನ್ಸ್ ಈಗಲೂ ಕೂಡ ನಮ್ಮ ಬಾಸ್ ಈ ರೀತಿ ಮಾಡಲ್ಲ ಅಂತಲೇ ನಂಬಿದ್ದಾರೆ. ಹಾಗೆಯೇ ಈ ಕೊಲೆ ಪ್ರಕರಣ ಹೊರಗೆ ಬಂದಂತೆ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಪತ್ನಿಯ ವಿಜಯಲಕ್ಷ್ಮಿ ಆಗಿರ್ಬೋದು ಅಥವಾ ಅವ್ರ ಸಹೋದರ, ಅವರಮ್ಮ, ಯಾರೂ ಕೂಡ ಅವರ ಸಹ ನಟಿಯರು ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿರಲಿಲ್ಲ. ಈ ವಿಷಯದಿಂದ ದೂರನೇ ಇದ್ದರು. ಆದರೆ ಕೆಲ ಸಮಯ ಕಳೆದಂತೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ, ಸಹೋದರ, ಅವರಮ್ಮ ಎಲ್ಲರೂ ಕೂಡ ದರ್ಶನ್ ಅವ್ರನ್ನ ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನಟ ನಟಿಯರು ಕೂಡ ಹೋಗಿ ದರ್ಶನ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅವ್ರನ್ನ ಮಾತಾಡ್ಸೋದಕ್ಕೆ ಅವಕಾಶ ಸಿಗ್ತಾ ಇದೆ, ಮತ್ತೆ ಕೆಲವೊಬ್ಬರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದರೆ ವಾರದಲ್ಲಿ 2 ದಿನಗಳು ಮಾತ್ರ ಅವ್ರನ್ನ ಮಾತಾಡ್ಸೋದಕ್ಕೆ ಅವಕಾಶನ ನೀಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಬ್ಬರು ಜೈಲಿನ ಹತ್ರ ಹೋಗಿ ಪರಪ್ಪನ ಅಗ್ರಹಾರ ಹತ್ರ ವಾಪಸ್ ಆಗ್ತಾ ಇದ್ದಾರೆ ಅಂತ ವಿಷಯ ಕೇಳಿ ಬರ್ತಾ ಇದೆ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ಈ ವಿಷಯದ ಬಗ್ಗೆ ಏನು ಮಾತಾಡಿದ್ದಾರೆ ಎಲ್ಲ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ ದರ್ಶನ್ ಮತ್ತು ಧ್ರುವ ಸರ್ಜಾ ನಡುವೆ ಯಾವುದು ಸರಿಯಿಲ್ಲ ಎಂಬುದು ಈಗಾಗಲೇ ಹರಿದಾಡುತ್ತಿರುವ ಸುದ್ದಿ. ಇದೀಗ ಇದೇ ದರ್ಶನ್ ಬಂಧನದ ಬಗ್ಗೆ ಧ್ರುವ ಸರ್ಜನ್ ಅವರು ಮಾತನಾಡಿದ್ದಾರೆ. ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ ಹೋದ ಬಳಿಕ ಇತ್ತ ಅವರ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಹರಕೆ ಹೊತ್ತು ಪೂಜೆ ಸಲ್ಲಿಸುತ್ತಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ಬಾಸ್ ಜೈಲಿನಿಂದ ಆಚೆ ಬರುವವರೆಗೂ ಬೇರೆ ಯಾವ ಕನ್ನಡ ಸಿನಿಮಾ ನೋಡೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈ ಹಿಂದೆ ಅದನ್ನೇ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಟ್ರೆಂಡ್ ಮಾಡಿದ್ದರು ದರ್ಶನ್ ಅಭಿಮಾನಿಗಳು. ಇದೀಗ ಇದೇ ಪ್ರಶ್ನೆಯ ಬಗ್ಗೆ ನಟ ಧ್ರುವ ಸರ್ಜನ್ ಅವರು ಉತ್ತರ ಕೊಟ್ಟಿದ್ದಾರೆ. ನಟ ದರ್ಶನ್ ಮತ್ತು ಧ್ರುವ ಸರ್ಜಾ ನಡುವೆ ಯಾವುದು ಸರಿಯಿಲ್ಲ ಎಂಬುದು ಈಗಾಗಲೇ ಹರಿದಾಡುತ್ತಿರುವ ಸುದ್ದಿ. ಈ ಮೊದಲು ಒಟ್ಟಿಗೆ ಪ್ರೇಮ ಬರಹ ಚಿತ್ರದ ಹಾಡಿನಲ್ಲಿ ಕುಣಿದಿದ್ದ ಧ್ರುವ ಸರ್ಜಾ ಮತ್ತು ದರ್ಶನ್ ಅದಾದ ಬಳಿಕ ಇಬ್ಬರ ನಡುವೆ ಒಂದಷ್ಟು ವಿಚಾರಕ್ಕೆ ಮುನಿಸು ಮನೆ ಮಾಡಿತು. ಕಳೆದ ವರ್ಷ ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಒಂದೇ ವೇದಿಕೆ ಮೇಲಿದ್ದರೂ ಪರಸ್ಪರ ಎದುರು ಬದುರಾದರೂ ಈ ಇಬ್ಬರು ಮಾತನಾಡಿರಲಿಲ್ಲ. ಇದೀಗ ಇದೇ ದರ್ಶನ್ ಬಂಧನದ ಬಗ್ಗೆ ಧ್ರುವ ಸರ್ಜನ್ ಅವರು ಮಾತನಾಡಿದ್ದಾರೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಮೊದಲು ನಿರ್ಧಾರವಾಗಲಿ. ನಾವು ಏನೇನೋ ಮಾತನಾಡುವುದು ಬೇಡ. ಯಾರೋ ಒಬ್ಬರು ನೋವಿನಲ್ಲಿದ್ದಾರೆ, ಯಾರ ಕುಗ್ಗಿದ್ದಾರೆ ಎಂದಾಗ ನಾವು ಅನಿಸಿದ್ದನ್ನು ಮಾತನಾಡಲು ಆಗಲ್ಲ. ನಂದು ಒಂದಿರಲಿ ಅಂತ ನಾನೇನೋ ಮಾತನಾಡಲ್ಲ. ದರ್ಶನ್ ಸರ್ಗೂ ಒಬ್ಬ ಮಗ ಇದ್ದಾನೆ, ಅವರಿಗೂ ಒಂದು ಫ್ಯಾಮಿಲಿ ಇದೆ. ಅದೇ ರೀತಿ ರೇಣುಕಾಸ್ವಾಮಿ ಅವರಿಗೂ ಒಂದು ಕುಟುಂಬ ಇದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಎಂದಿದ್ದಾರೆ. ಇನ್ನೇನು ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಮುಂದಿನ ತಿಂಗಳು ತೆರೆಗೆ ಬರಲಿದೆ. ಈ ಸಿನಿಮಾದ ಪ್ರಚಾರ ಕೆಲವು ಈಗಾಗಲೇ ನಡೆಯುತ್ತಿದೆ. ಈ ನಡುವೆ ದರ್ಶನ್ ಜೈಲಿಂದ ಆಚೆ ಬರುವವರೆಗೂ ಕನ್ನಡ ಸಿನಿಮಾ ನೋಡುವುದಿಲ್ಲ ಎಂದು ಅವರ ಫ್ಯಾನ್ಸ್ ಹೇಳುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಖಾಸಗಿ ಸುದ್ದಿವಾಹಿನಿಯ ವರದಿಗಾರರೊಬ್ಬರು ಧ್ರುವ ಬಳಿ ಪ್ರಶ್ನೆ ಮಾಡಿದ್ದರು. ಇದಕ್ಕೆ ಏನೂ ಉತ್ತರ ಕೊಡದೆ ಮಾರ್ಮಿಕವಾಗಿ ನಕ್ಕು ಅಲ್ಲಿಂದ ತೆರಳಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಒಟ್ಟು 17 ಮಂದಿ ಸದ್ಯ ಜೈಲಿನಲ್ಲಿದ್ದಾರೆ. ಒಂದಷ್ಟು ಮಂದಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದರೆ ಇನ್ನು ಕೆಲವರು ತುಮಕೂರು ಜೈಲಿನಲ್ಲಿದ್ದಾರೆ. ದರ್ಶನ್ ಹೀಗೆ ಜೈಲು ಸೇರುತ್ತಿದ್ದಂತೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾ ಸೆಲೆಬ್ರಿಟಿಗಳು ಜೈಲಿಗೆ ಬಂದು ದರ್ಶನ್ ಅವರನ್ನು ಮಾತನಾಡಿಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಕೆಲವರು ಪದೇ ಆಗಮಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ನಟ ವಿನೋದ್ ರಾಜ್ ಸಹ ಜೈಲಿಗೆ ತೆರಳಿ ಭೇಟಿ ಮಾಡಿ ಬಂದಿದ್ದರು. ವಿನೋದ್ ರಾಜ್ ಜೈಲಿಗೆ ತೆರಳಿ ದರ್ಶನ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಪಾಪ ತಬ್ಬಿಕೊಂಡು ಚೆನ್ನಾಗಿದ್ದೀನಿ ಅಣ್ಣ, ಅಳಬೇಡಿ ಅಂದ್ರೂ ಕಷ್ಟ ಆಗುತ್ತೆ. ಈ 33 ದಿನ ಕೆಲಸ ಇಲ್ಲದೆ ಆ ಮನುಷ್ಯ ಎಷ್ಟು ಯೋಚನೆ ಮಾಡಿರಬಹುದು, ಎಷ್ಟು ಸೊರಗಿರಬಹುದು ಎಂಬುದನ್ನು ನೆನಪಿಸಿಕೊಂಡರೆ ಮನಸ್ಸಿಗೆ ನೋವಾಗುತ್ತದೆ. ಏನ್ ಪರಿಸ್ಥಿತಿ ಆಯ್ತಲ್ಲ ಅಪ್ಪಾಜಿ ಅಂತ ಕೇಳಿದೆ. ಇಲ್ಲಣ್ಣ, ಏನು ಮಾಡೋಕ್ಕೆ ಆಗುತ್ತೆ ಅಂತ ಅಂದರು. ಆಗೋದ ಮೇಲೆ ಏನು ಮಾಡೋಕ್ಕೆ ಆಗಲ್ಲ ಎಂದೆ. ಏನು ಮಾಡಬೇಕು, ಏನಾಗುತ್ತೆ ಅನ್ನೋದು ಕಾಲಕ್ಕೂ ವಿಧಿಗೂ ಮಾತ್ರ ಗೊತ್ತಿರುತ್ತೆ ಎಂದಿದ್ದಾರೆ.
ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.